ವೆಯ್ಟ್ ಲಾಸ್ ಆರ್ ಫ್ಯಾಟ್ ಲಾಸ್ ಜರ್ನಿ ಅಂತ ಬಂದಾಗ ಈ ರೂಲ್ಸ್ ಫಾಲೋ ಮಾಡಿದರೆ ಖಂಡಿತ ರಿಸಲ್ಟ್ ಸಿಗುತ್ತೆ. ಹಾಯ್, ಇವತ್ತು ವೆಯ್ಟ್ ಲಾಸ್ ಜರ್ನಿಯ 135ನೇ ದಿನ. ನಾನು ಫಾಲೋ ಮಾಡಿದಂಥ ಗೋಲ್ಡನ್ ರೂಲ್ಸ್ ಅಂದರೆ ನಂಬರ್ 1 ಶುಗರ್ ಬಿಡೋದು. ಶುಗರ್ ಬಿಟ್ಟಿದ್ದು ನನ್ನ ಬೆಸ್ಟ್ ಡಿಸಿಷನ್ ಆಫ್ ಮೈ ಲೈಫ್. ತುಂಬ ಅಂದರೆ 90% ನಾನು ಶುಗರ್ ಬಿಟ್ಟಿದ್ದೀನಿ. ಎಲ್ಲೋ ಹೊರಗಡೆ ಹೋದಾಗ ಸ್ವೀಟ್ಸ್ ಅಲ್ಲಿ ಇಲ್ಲಿ ತಿನ್ನೋದಷ್ಟು ಬಿಟ್ಟರೆ ನೋ ಶುಗರ್ ಎಟ್ ಆಲ್ ಮನೇಲಿ. ಆ್ಯಂಡ್ ದೆನ್ ಸೆಕೆಂಡ್ ರೂಲ್ ಬಂದು ಹೊರಗಡೆ ಜಂಕ್, ಚೈನೀಸ್, ಸ್ಟ್ರೀಟ್ ಫುಡ್ ಏನೇ ತಿನ್ನಬೇಕಂತ ಅನಿಸಿದ್ರು ಮುಂಚೆ ಅನಿಸ್ತಾ ಇತ್ತು, ಈಗ ಅನಿಸಲ್ಲ ನನಗೆ. ಸೊ ಅವಾಗ ಅನಿಸಿದಾಗ ನಾನು ಮನೇಲೇ ಹೆಲ್ದಿ ವರ್ಷನ್ ಟ್ರೈ ಮಾಡ್ತಾ ಇದ್ದೆ. ಸೊ ಲೈಕ್ ಪಾಸ್ತಾ ತಿನ್ನಬೇಕಾ, ಪಾಸ್ತಾ ಮನೇಲೇ ಮಾಡ್ಕೋತಾ ಇದ್ದೆ. ಪಿಜ್ಜಾ ತಿನ್ನಬೇಕಾ, ಪಿಜ್ಜಾ ಮನೇಲೇ ಮಾಡ್ಕೋತಾ ಇದ್ದೆ. ಚಾಟ್ಸ್ ಮನೇಲೇ ಮಾಡ್ಕೋತಾ ಇದ್ದೆ. ಆ್ಯಂಡ್ ದೆನ್ ಅದು ಹೆಲ್ಪ್ ಆಯಿತು. ಆ್ಯಂಡ್ ದೆನ್ ನೆಕ್ಸ್ಟ್ ರೂಲ್ ಬಂದು ಪ್ರೋಟೀನ್. ಏನೇನು ತಿಂತಿರಲ್ಲ ಅದು ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಪ್ರಮಾಣ ಪ್ರೋಟೀನ್ ಆ್ಯಡ್ ಮಾಡೋದ್ರಿಂದ ನಿಮಗೆ ಹಂಗರ್ ಕ್ರೇವಿಂಗ್ ಇರಲ್ಲ, ಸ್ವೀಟ್ ಕ್ರೇವಿಂಗ್ ಇರಲ್ಲ. ಸೊ ಫುಲ್ ಆಗಿರುತ್ತೆ, ಬೇರೆ ಏನೋ ಎಕ್ಸ್ಟ್ರಾ ತಿನ್ನಬೇಕಂತಲೇ ಅನಿಸಲ್ಲ. ಆ್ಯಂಡ್ ದೆನ್ ಥರ್ಡ್ ಒನ್ ಬಂದು ಆಯಿಲ್ನ ಕಮ್ಮಿ ಬಳಸೋದು. ಸೊ ಅದಕ್ಕೋಸ್ಕರ ನಾನು ಆಯಿಲ್ ಸ್ಪ್ರೇ ಬಾಟಲ್ ಇಟ್ಕೊಂಡಿದ್ದೀನಿ. ಜಸ್ಟ್ 1 or 2 ಸ್ಪ್ರೇಲಿ ನಾನು ಏನೇ ಕುಕ್ ಮಾಡಿದ್ರು ಅದರಲ್ಲೇ ಮಾಡ್ತೀನಿ. ಆ್ಯಂಡ್ ದೆನ್ ಮೆಜಾರಿಟಿ ಐಟಮ್ಸ್ಗೆ ನಾನು ಆಯಿಲೇ ಹಾಕಲ್ಲ. ಕೆಲವೊಂದು ಪಲ್ಯ ಮಾಡಿದಾಗ ಆಯಿಲೇ ಹಾಕಲ್ಲ, ಜಸ್ಟ್ ಹಾಗೆ ಮಾಡ್ತೀನಿ. ಮತ್ತು ಫೋರ್ತ್ ಒಂದು ಬಂದು 3 bites ರೂಲ್ ಅಂತ ಒಂದು ನ್ಯೂಟ್ರಿಷನಿಸ್ಟ್ ಹತ್ರ ಕೇಳಿದ್ದು ನಾನು. 1 for your satisfaction, 1 for your tongue and 1 for your soul. ಏನೇ ತಿನ್ನಬೇಕಂದ್ರೂ 3 bites ತಿಂದು ಸ್ಟಾಪ್ ಮಾಡಿ. ಆವಾಗ ನಿಮಗೆ ತಿಂದಿದ್ದು ಗಿಲ್ಟ್ ಇರಲ್ಲ. ಮತ್ತು ನಾನು ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.